ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡ್ತಾ ಇದ್ದೀನಿ. ಜಸ್ಟ್ ನಾವು ಯೋಗ ಕ್ಲಾಸ್ ಮುಗಿಸ್ದೆ. ನಾವು ಇವತ್ತು ಊರಿಗೆ ಹೊರಡ್ತಾ ಇದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಅಂತ ನೋಡೋಣ. ಇವತ್ತು ನಾವು ಐರಾವತದಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಲಾಂಗ್ ಜರ್ನಿಯಲ್ಲಿ ಇದನ್ನು ಸೇರಿಸಿ उसको नीचे बिठा के बेटे तुम कैसे हो अंगे से डैडी मुंडो ಇವತ್ತು ನಾವು ಈ ಗಾಡೀಲಿ ಲಾಂಗ್ ಜರ್ನಿ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಇದೊಂದು ಎಕ್ಸ್ಪೀರಿಯನ್ಸ್, ಹಿಂದೆ ಕೂತ್ಕೊಂಡು ಲಾಂಗ್ ಜರ್ನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಮತ್ತು ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವು ಬಂದು ನಮ್ಮ ಊರಿಗೆ ಸೇರ್ಕೊಂಡಿದ್ದೀವಿ. ನೆಕ್ಸ್ಟು ಡೆಸ್ಟಿನೇಷನ್ನು ತೋಟಕ್ಕೆ ಹೋಗಬೇಕು. ಇದನ್ನು ಪಾಪ ಜಾಸ್ತಿ ತಂದೆ ಕೊಟ್ಟಿದ್ದೆ. ಏಕೆಲ್ಲ ಆಸೆ ಬಿಟ್ಟಿಟ್ಟವ್ರೆ. ಹಾಯ್, ಎಷ್ಟೊಂದು ಮೇಕೆ ಇದೆ. ನಂಗೆ ಮೇಕೆ ಅಂದರೆ ಇಷ್ಟ. ನೋಡ್ಕೊಂಡು ಬರೋಣ. ಆಚೆ ಹೊರಟು ಬನ್ನಿ. ಏನು ಮಾಡೋದು ಇಕ್ಕ ಭಯ ಆಯ್ತು. ಹೆಂಗೆ ಹೋಗ್ತವೆ? ಗಂಡ್ಮರಿದು ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ ಇರುತ್ತೆ. ಬಿಡ್ತೀನಿ. ಸ್ವಲ್ಪ ಅಯ್ಯೋ ಎಲ್ಲಿ ಇಟ್ಕೊಂಡು ಬಿಡ್ತಾರೆ. ಅಮ್ಮನಿಂದ ಇದು ಮಾಡ್ತಾರೆ ಹೇಳ್ತಾ ಇರೋದು ಗೊತ್ತಾಯ್ತಾ? ಏನಿದು ಮೇಕೆ ಮಿಯಾ ಅಂತ ಇದೆ. ಯಾಕೆ ಏನಾಯ್ತು? ಏನಾಯ್ತು? ಅದು ಹಂಗೆ ಬಿಟ್ಕೊಂಡ್ರೆ ಮೇಕೆಲ್ಲ ನೋಡಿದಾಯ್ತು. ಇವಾಗ ಬನ್ನಿ ತೋಟಕ್ಕೆ ಹೋಗೋಣ. ಹಸು ನಡೆದ್ರೆ ಯಾರಿಗಾದ್ರೂ ಭಯ ಆಗೋಗುತ್ತೆ. ಏನೋ ಮಾಡಲ್ಲ ಆಯ್ತಾ. ಅಲ್ಲಿ ಮುಟ್ಟಿ ಅಷ್ಟೇ. ಏನು ಮಾಡ
ನೋಡಿ ಇದು ನುಗ್ಗೆಕಾಯಿ ಗಿಡ ಎಷ್ಟು ದೊಡ್ಡದಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ ಅಲ್ವಾ? ಒಂದು 2 3 ಒಂದು 10-20 ಬಂದೈತಲ್ವಾ? ತಗೊಂಡ್ಬರೋದು ಬನ್ನಿ. ಹಿಂಗಾಗೈತೆ ಚಪ್ಪಲಿ. ವೈಟ್ ಚಪ್ಪಲಿ ಎಲ್ಲ ಬ್ರೌನ್ ಚಪ್ಪಲಿ ಆಗೋದು. ನೋಡಿದ್ವಿ ಮುಂಚೆಗೆ ನೋಡಿದ್ದೀನಿ, ಆದರೆ ಹೆಸರು ಗೊತ್ತಿಲ್ಲ. ನೋಡಿ ಥರ ಕಾಣ್ತದೆ. ಬಿರಿಯಾನಿ ಇದೆ. ಬೇಲಿ ಅಂತಾರಲ್ಲ, ಇದು ಕನ್ನಡದಲ್ಲಿ ಚಕ್ಕೆ ಗಿಡ ಅಂತಾರೆ. ಬಾಯಿ ತೋರಿಸ್ತೀನಿ. ಇದೇ ಗೊತ್ತಾ? ಹಣ್ಬಿಟ್ಟೈತೆ ಸ್ಟಾರ್ ಫ್ರೂಟು. ಇದು ಕೆಳಗಡೆ ಬರೋದು ರೂಟ್ಸಲ್ಲಿ ಅದು ಮರ್ಗೆನ್ಸ್. ಗೆಣಸು. ಮರ್ಗೆನ್ಸ್ ಅಂತ ಇರುತ್ತೆ. ಇನ್ನೊಂದು ಬರುತ್ತೆ ಬಳ್ಳಿ ಥರ, ಅದು ನೆಲ್ಗೆನ್ಸು. ಅದು ಕೆಳಗೆ ಈ ಥರ ಮರ ಥರ ಬರಲ್ಲ, ಕೆಳಗಡೆ ಒಂಥರ ಸೇಮ್ ಆಲೂಗಡ್ಡೆ ಥರ ಬರುತ್ತೆ ಗಿಡ. ಕೆಳಗಡೆ ನೆಲ್ಗೆನ್ಸ್ ಇರ್ತದೆ ಸ್ವೀಟಾಗಿ, ಅದು ನೆಲ್ಗೆನ್ಸು. ಇದು ಬಂದ್ಬಿಟ್ಟು ಮರ್ಗೆನ್ಸ್ ಅಂತಾರೆ. ಇದು ಒಳ್ಳೇದು ಆ್ಯಕ್ಚುಲಿ, ತುಂಬ ಒಳ್ಳೇದು. ಗೆಡ್ಡೆ ಗೆಣಸು ಅಂತಾರಲ್ಲ, ಇದೆಲ್ಲ ಫಸ್ಟ್ ಆ್ಯಕ್ಚುಲಿ ಕಾಡಲ್ಲಿ ಬೆಳೆಯೋದ್ರಿಂದ ಈಗ ಹಂಗೆ ಇದಾಗ್ಬಿಟ್ಟು ಇದು ಕಮರ್ಷಿಯಲ್ ಇದಾಗ್ಬಿಟ್ಟು ಬೆಳಿತಾರೆ. ಚಿಕ್ಕ ಚಿಕ್ಕ ಹಣ್ಣು ಬಿಟ್ಟವೆ ಅಲ್ವಾ? ಅದು ಇದಕ್ಕಿಂತ ದೊಡ್ಡದಾಗಿದೆ, ಅದು ಸ್ಟಾರ್ಟ್ ಆಗಿಲ್ಲ. ಇದು ಅಂದ್ಬಿಟ್ಟೈತೆ, ಇದು ಅಂದ್ಬಿಟ್ಟೈತೆ, ಇಲ್ಲೊಂದು ಇಲ್ಲ. ಹಣ್ಣಾಗಿದೆ. ಇವಾಗ ನಾಷ್ಟ ಮಾಡೋಣ, ಬ್ರೇಕ್ಫಾಸ್ಟು. ನಮ್ಮ ಡ್ಯಾಡಿ ಬ್ರೇಕ್ಫಾಸ್ಟ್ ತಂದಿದ್ದಾರೆ. ತೋಟದಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ, ಅದೊಂಥರ ಸ್ಪೆಷಲ್ ಇಲ್ಲಿ. ಬನ್ನಿ ಬಾ. ಬೇಕಾ? ಕುತ್ಕೋದು ಕೊಡ್ತೀವಿ. ಓಪನ್ ಮಾಡ್ತೀನಿ. ಬಣ್ಣ ಚೆನ್ನಾಗಿ ಖಾರ. 1 2 3 4 ಪ್ಲೇಟ್ ಇಲ್ಲಿ ಒಂದು ಹೌದು ಇಲ್ಲ ಇದು ಕಾಕಾಕಿ ತಗೋ. ಇದಿನ್ನೂ ದಪ್ಪ ಬಿಟ್ಟೈತೆ. ಬನ್ನಿ, ನಿಮಗೆ ಒಂದು ರೆಡ್ ಕಲರ್ ಸೀಬೆಕಾಯಿ ತೋರಿಸ್ತೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ. ಇದು ರೆಡ್ ಕಲರ್ ಸೀಬೆಕಾಯಿ. ರೆಡ್ ಕಲರ್ ಆ ಥರ ಹಣ್ಣು ಬೀಳುತ್ತೆ. ಎಲೆಗಳು ರೆಡ್ಡಿಗಿರುತ್ತಲ್ವಾ, ಸ್ವಲ್ಪ ಸ್ವಲ್ಪ ಚೆನ್ನಾಗಿತ್ತು. ನನಗೂ ಬರೋ ತನಕ ಗೊತ್ತಾಗಲಿಲ್ಲ, ಇದು ಬಂದಾದ್ಮೇಲೆ ಗೊತ್ತಾಗಿದೆ ರೆಡ್ ಕಲರ್ ಸಿಗಬೇಕಾಗಿರುತ್ತೆ ಅಂತ. ಏನು ರೆಡಿ? ಒಂದೊಂದು ಗೊಂಚಲಿ ಈ ಥರ ಕಾಯಿ ಬಿಟ್ಟಿರ್ತದೆ, ಸ್ವಲ್ಪ ಮ್ಯಾಲೂ ಅಷ್ಟೇ ಫುಲ್ ಇಷ್ಟೊಂದು. ಅದ್ರ ಏನು ಗೊತ್ತಿದ್ದು ಸ್ವಲ್ಪ ಇದು ಕಮ್ಮಿ ಹಸಿರಾಗಿರ್ಬೇಕು, ಫುಲ್ ಗ್ರೀನ್ ಥರ ಇರಬೇಕು, ಅದು ಜಾಸ್ತಿ ಇದು. ಇಷ್ಟು ದೊಡ್ಡ ದೊಡ್ಡ ಡಿಫ್ರೆಂಟ್ ಥರ ಐತಲ್ವಾ ನಾರ್ಮಲ್ಗಿಂತ. ನಿಧಾನ ತಿನ್ಬೇಕು, ಕೈಲಿಟ್ಕೊ. ಸ್ವೀಟ್ ಆಗೈತೆ ಅಂದೆ. ನೋಡು ಮಮ್ಮಿ, ಎಷ್ಟದು ಉದ್ದಕ್ಕೆ ಬಂದಿದೆ ಇದು. ನನ್ನ ಕೈಗಿಂತ ಉದ್ದಕ್ಕೈತೆ. ಮತ್ತೆ ಗೊಬ್ಬರ ಹಾಕ್ಬೇಕಾಗಿಲ್ಲ ಆ್ಯಕ್ಚುಲಿ. ಇವ್ರು ಏನೋ ಥಿಂಕಿಂಗು 10 ಬರೋದು 20 ಬರಲಿ, ಅದು ನ್ಯಾಚುರಲ್ ಆಗಿ ಬರುತ್ತೆ. ಹಾಂ ನ್ಯಾಚುರಲ್ ಬರುತ್ತೆ. ಏನು ಹಾಕಿಲ್ಲ ಎಷ್ಟು ದೊಡ್ಡದಾಗಿ ಬಂದಿದೆ.
ಇದಿದೆಯಲ್ಲ, ಇದು ಬೇದಿ ಸೊಪ್ಪು ಅಂತ ನಮ್ಮಮ್ಮ ಹೇಳ್ತಿದ್ರು. ಇದನ್ನ ಮಶಪ್ ಮಾಡ್ಕೊಂಡು ತಿಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಒಂದು ಸ್ವಲ್ಪ ಕಿತ್ಕೊಂಡು ಹೋಗ್ಬಿಟ್ಟು ನಾವು ಮಶಪ್ ಮಾಡ್ಕೊಂಡು ತಿಂತೀವಿ. ಯಾವಾಗ ಬೇರ್ ಫುಟಲ್ಲಿ ವಾಕ್ ಮಾಡ್ತೀವೋ ನಮ್ಮ ಪಾದದಲ್ಲಿ ಏನು ಸೆನ್ಸಸ್ ಇರುತ್ತೋ ನಮಗೆ ಫೀಲ್ ಆಗುತ್ತಲ್ಲ, ಮಣ್ಣು, ಕಲ್ಲು ಮತ್ತು ಗ್ರಾಸು, ಇದ್ರದ್ದೆಲ್ಲ ಡಿಫ್ರೆಂಟಾಗಿ ನಮ್ಗೆ ಅವಾಗ ಗೊತ್ತಾಗುತ್ತೆ ಇದು ಇಂಥದ್ದೇ ಅದಂಥದ್ದೇ. ಅದರಿಂದ ನಮ್ಮ ಸೆನ್ಸರಿ ಏನಿದೆಯೋ ಅದು ಡೆವಲಪ್ಮೆಂಟ್ ಆಗುತ್ತೆ, ನಮ್ಮ ಬ್ರೈನಲ್ಲಿ ಸೆನ್ಸು ಅದು ಡೆವಲಪ್ಮೆಂಟ್ ಆಗುತ್ತೆ ಇದರಿಂದ. ಮತ್ತು ಮಣ್ಣಲ್ಲಿ ಏನಂತಾರೆ ಮೈಕ್ರೋ ಆರ್ಗ್ಯಾನಿಸಮ್ ಇರುತ್ತೆ, ಅದರಿಂದ ಇವಾಗ ನಾವು ನಮ್ಮ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಅದು ನಮ್ಮ ಫೀಟಿಗೆ ಟಚ್ಚಾದಾಗ ಏನಾದರೂ ಇನ್ಫೆಕ್ಷನ್ ಆದರೂ ಏನಾದರೂ ಅದರಿಂದ ಈ ಮೈಕ್ರೋ ಆರ್ಗ್ಯಾನಿಸಮಿಂದ ನಮ್ಮದು ಹೀಲಿಂಗ್ ಏನಿದೆಯೋ ಅದು ಇನ್ನೂ ಫಾಸ್ಟಾಗಿ ಆಗುತ್ತೆ. ಪಾದಗಳಲ್ಲಿ ಏನು ಮಸಲ್ಸ್ ಇರುತ್ತೋ ಆ ಮಸಲ್ಸ್ ನಾವು ಯಾವಾಗ ಬೇರ್ ಫುಟಲ್ಲಿ ವಾಕ್ ಮಾಡ್ತೀವೋ ಅದು ಸ್ಟ್ರೆಂತ್ ಆಗುತ್ತೆ, ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಅದರಿಂದ ನಮಗೆ ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ಸಿಗುತ್ತೆ. ಅದಕ್ಕಾಗಿ ನೀವು ಎಲ್ಲಾದರೂ ಒಳ್ಳೆ ಮಣ್ಣು ಸಿಗುತ್ತೆ ಟ್ರೈ ಮಾಡಿ ಬೇರ್ ಫುಟಲ್ಲಿ ವಾಕ್ ಮಾಡೋಕ್ಕೆ. ಇದು ನಿಮ್ಗೆ ತುಂಬ ಬೆನಿಫಿಟ್. ಬೇಲಿ ಗಿಡ, ಬೀಜ ಇರ್ಬೋದು, ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ. ಆಂಟಿ ಇಸ್ಲೇನ್ ಕೊಟ್ಟು ಆಯ್ತಾ, ಎಷ್ಟು ಫೇಮಸ್ ಆಗೋಗಿದ್ದೀವಿ. ಹೋಗೋ ಟೈಮ್ ಇವಾಗ ಇಲ್ಲಿ ಸ್ಟಾರ್ ಫುಡ್ ಬಿಡುತ್ತಲ್ವಾ, ಅದಕ್ಕೆ ಒಂದು ಸ್ವಲ್ಪ ಸ್ಟಾರ್ ಫುಡ್ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮಮ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ, ಬಾಯಲ್ಲಿ ನೀರು ಬರ್ತೈತೆ, ಸಖತ್ ಸ್ವೀಟ್ ಆಗಿದೆ. ಹಾಲು ಬರ್ತೈತೆ. ಇದು ಚೆರಿ ಗಿಡ, ನೀವು ಕೇಕ್ ಮೇಲೆಲ್ಲ ಚೆರಿ ಹಾಕ್ತಾರಲ್ಲ ಆ ಗಿಡ. ಇದು ಗಿಡದಲ್ಲಿ ಇದ್ದಾಗ ಹಿಂಗಿರುತ್ತೆ. ಎಷ್ಟು ಬ್ರೈಟ್ ಆಗಿದೆ ಅಲ್ವಾ. ಇದು ರಾ ಹಂಗೆ ತಿನ್ನಕ್ಕಾಗಲ್ಲ, ಇದನ್ನ ಸಕ್ಕರೆಯಲ್ಲಿ ಇಲ್ಲ ಸ್ವೀಟ್ನೆಸ್ ಬೇಕು ಅಂದರೆ ಇದು ಪಾಕ ಹಾಕ್ಬಿಟ್ಟೆ ತಿನ್ನಬೇಕು ಸಕ್ಕರೆಯಲ್ಲಿ, ಆವಾಗ ಇದು ಚೆರಿ ಥರ ಟೇಸ್ಟ್ ಬರುತ್ತೆ. ಇವಾಗ ತಾನೇ ಜಸ್ಟ್ ಮನೆಗೆ ರೀಚ್ ಆದೋ, ಫುಲ್ಲು ಟಯರ್ಡ್ ಆಗಿದ್ದೀನಿ, ಮನಿಕೊಂಬಿಡೋಣ ಅಂತ ಅನಿಸ್ತಿದೆ. ಜಸ್ಟ್ ಒಂದೇ ದಿವಸಕ್ಕೆ ನಂಗೆ ಗೊತ್ತಾಯಿತು ಈ ಕೆಲಸ ಎಷ್ಟು ಕಷ್ಟ. ಏನಾದರೂ ಬೆಳಿಬೇಕು ಅಂದರೆ ಅದಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು, ಎಫರ್ಟ್ ಹಾಕಬೇಕು, ಅದು ಬೆಳೆದು ನಮಗೆ ಪ್ರಾಡಕ್ಟ್ ಕೊಡಬೇಕು ಅಂತ ಇವೆಲ್ಲ ಗೊತ್ತಾದ್ಮೇಲೆ ಒಂಥರ ಅನಿಸ್ತು. ಜಸ್ಟ್ ಫಾರ್ ಒನ್ ಡೇ ಎಲ್ಲ ರೈತರು ಪ್ರತಿ ದಿವಸ ಅಲ್ಲಿ ಕೂತ್ಕೊಂಡು ವ್ಯವಸಾಯ ಮಾಡ್ತಾರಲ್ಲ, ಅವರಿಗೆಲ್ಲ ಥ್ಯಾಂಕ್ಸ್. ನಮಗೆ ಫ್ರೆಶ್ ಫುಡ್ ಸಿಗುತ್ತೆ ಅಂದರೆ ಅವರಿಂದನೇ. ಅದು ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಮಮ್ಮಿ ಸೊಪ್ಪು ಸಾರು ಮಾಡಿದ್ರು, ತಿಂದೆ, ಸಖತ್ತಾಗಿತ್ತು, ಹೊಟ್ಟೆ ತುಂಬ ತಿಂದಿದ್ದೀನಿ. ಇವಾಗ ಕೆಳಗಡೆ ನಮ್ಮ ಡ್ಯಾಡಿ ಸೊಪ್ಪು ಕಟ್ತಿದ್ರು ಮಾರಕ್ಕೆ ಅಂತ, ನಾನು ಹೋಗಿ ಅವರಿಗೆ ಹೆಲ್ಪ್ ಮಾಡ್ತೀನಿ. ಬನ್ನಿ ಸೊಪ್ಪು ಕಟ್ಟೋಣ.
ಹೊಡೆಯೋದು ಬಂದು ಕಟ್ಟಾಗಿದೆ. ಏನು ಮಾಡ್ತಿದ್ದೆ ಇದು? ಸೊಪ್ಪೆಲ್ಲ ಕಟ್ ಮಾಡ್ಬೇಕು, ಕಟ್ ಥರ ಮಾಡಬೇಕು. ಹೆಲ್ಪ್ ಮಾಡೋ ಸ್ವಲ್ಪ. ಹೇಳಿ ಎಲ್ಲ ಆಯ್ತಾ ಸೊಪ್ಪು? ಇಲ್ಲ ಇದೆ, ಖಾರದ ಬೇರೆ ಇದೆ, ಇದೆಲ್ಲ ಇದೆ. ಕಟ್ಟಾಗುತ್ತೆ. ಹೇಳಿ ಒಂದು ಕಟ್ ಎಷ್ಟು? ಒಂದು ಕಟ್ಟು 15 ರೂಪಾಯಿ, ಒಂದು ಡ್ರಮ್ ಸ್ಟಿಕ್ಕು 10 ರೂಪಾಯಿ. ಒಂದು ಕಡ್ಡಿ ಇಲ್ಲ, ಅದು ಡ್ರಮ್ ಸ್ಟಿಕ್ ಚೆನ್ನಾಗಿ. ಅದೇ ಡ್ರಮ್ ಸ್ಟಿಕ್ ಕಡ್ಡಿ ಮಾರ್ಕೆಟಿಂದ ಜಾಸ್ತಿ ಮಾರ್ಕೆಟ್ ತಗೊಂತಾರೆ ಬಿಡಿ ಎಲ್ಲರೂ. ಇಷ್ಟು ಕಟ್ಟಿಗೆ 15 ರೂಪಾಯಿ. ಕಡಿಮೆ ಆಯ್ತಲ್ಲ ಇದು? 15 रुपए ಗಿಡಕ್ಕೆ ಯಾವುದೇ ಪೆಸ್ಟಿಸೈಡ್ಸು, ಯಾವುದೇ ಗೊಬ್ಬರ, ಯಾವುದೇ ಔಷಧಿ ಏನೂ ಹಾಕಿಲ್ಲ. ಜಸ್ಟ್ ಗಿಡ ನೆಟ್ಬಿಟ್ಟು ಹಂಗೆ ನ್ಯಾಚುರಲ್ ಆಗೇ ಬೆಳೆಸಿರೋದು. ಇದನ್ನು ನಾವು ಮಾತ್ರ ತಿನ್ನೋದಲ್ದಲೆ ಒಂದು 4 ಜನಕ್ಕಾದ್ರೂ ಇದು ನಾವು ತಲುಪಿಸ್ಬೇಕು ಅಂತ ಅಷ್ಟೇ. ಇವಾಗ ಬೆಂಗಳೂರಲ್ಲಿ ಈ ಸಿಟಿಯಲ್ಲಿ ಕೆಮಿಕಲ್ ಇಲ್ದಲೇ ಇರೋ ಪ್ರಾಡಕ್ಟ್ ಸಿಗೋದೇ ಕಷ್ಟ. ಅದಕ್ಕೆ ನಾವು ಈ ಥರ ಆರ್ಗ್ಯಾನಿಕ್ಕಾಗಿ ಬೆಳೆಸಿ ಸೇಲ್ ಮಾಡ್ತಾಯಿದ್ದೀವಿ. ಸೈಜು ಅದು ಪಕ್ಕದ ಡಬ್ಬ ಬಿಡೋದು. ಹೇಳೋದು ಫಸ್ಟ್ ಟೈಮು ನಾನು ಈ ಥರ ಸೆಲ್ ಮಾಡಿದ್ದು ರೋಡ್ ಮೇಲೆ. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ಎಷ್ಟಾಗಿತ್ತು ಅಷ್ಟು ಸೆಲ್ ಮಾಡ್ದು. ಒಂದು ಸ್ವಲ್ಪನೇ ಮಿಕ್ಕಿದೆ, ಎಲ್ಲ ಸೆಲ್ ಆಯಿತು. ಮತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಇಷ್ಟ ಆಯಿತು. ಮಾವಿನಕಾಯಿ ತಂದು ಊರಿಂದ, ಮಾವಿನಕಾಯಿ, ಹಲಸಿನಣ್ಣು ಮತ್ತು ಸ್ಟಾರ್ ಫ್ರೂಟ್ ಸಿಗಲಿಲ್ಲ. ಸ್ಟಾರ್ ಫ್ರೂಟ್ ಸೀಸನ್ ಮುಗ್ದೋಗಿತ್ತು. ತಿನ್ನಕ್ಕೆ ಮಾತ್ರ ಒಂದು ಸ್ವಲ್ಪ ಸಿಕ್ತು. ಬಾಳೆಗೊನೆ ತಂದು ಮತ್ತು ಎಳ್ನೀರು ತಂದು ಅಷ್ಟೇ. ನಾನು ಜಾಸ್ತಿ ಹೋಗ್ತಿರ್ಲಿಲ್ಲ, ನಾನು ಕಡಿಮೆ. ಆದರೆ ಈ ಸರಿ ಹೋದಾಗ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನಂಗೆ ಹೋಗಿದ್ದು ಇಷ್ಟ ಆಯಿತು. ಇವತ್ತು ನಾನು ಏನು ಕಲ್ತಿದ್ದೀನೋ ಅದನ್ನು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.